ಹಲೋ ಸ್ನೇಹಿತರೆ, ನಮಸ್ಕಾರ. ಇನ್ವೆಸ್ಟರ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತಿನ ಪ್ರಶ್ನೆ, ಟ್ರೇಡಿಂಗ್ ಹಾಗೂ ಇನ್ವೆಸ್ಟಿಂಗ್ ನಡುವೆ ಇರೋ ಡಿಫರೆನ್ಸ್ ಏನು? ಸ್ಟಾಕ್ ಮಾರ್ಕೆಟ್ಗೆ ಹೊಸದಾಗಿ ಬರೋರಿಗೆ ಒಂದು ಕನ್ಫ್ಯೂಷನ್ ಇದ್ದೇ ಇರುತ್ತೆ. ಟ್ರೇಡಿಂಗ್ ಅಂದ್ರೆ ಏನು, ಹಾಗೆ ಇನ್ವೆಸ್ಟಿಂಗ್ ಅಂದ್ರೆ ಏನು ಅಂತ. ಮೊದಲು ಟ್ರೇಡಿಂಗ್ ನೋಡೋಣ. ಟ್ರೇಡಿಂಗ್ ಇಸ್ ಆಲ್ ಅಬೌಟ್ ಶಾರ್ಟ್ ಟರ್ಮ್ ಪ್ರಾಫಿಟ್. ಟ್ರೇಡರ್ಸ್ ಸ್ಟಾಕ್ಸ್ ಗಳನ್ನ ಫ್ರೀಕ್ವೆಂಟ್ ಆಗಿ ಬೈ ಸೆಲ್ ಮಾಡ್ತಾನೆ ಇರ್ತಾರೆ. ಅದು ನಿಮಿಷಗಳು ಆಗಿರ್ಬೋದು, ಗಂಟೆಗಳು ಆಗಿರ್ಬೋದು, ಅಥವಾ ದಿನಗಳು ಕೂಡ ಆಗಿರ್ಬೋದು. ಟ್ರೇಡರ್ಸ್ ನ ಮೇನ್ ಇಂಟೆನ್ಷನ್ ಏನು ಅಂದ್ರೆ ಶಾರ್ಟ್ ಟರ್ಮ್ ಪ್ರೈಸ್ ಮೂವ್ಮೆಂಟ್ ನಿಂದ ಲಾಭ ಪಡೆಯುವಂತದ್ದು. ಇದೊಂಥರ T20 ಕ್ರಿಕೆಟ್ ಇದ್ದಂಗೆ, ಬೇಗ ಬೈ ಸೆಲ್ ಆಗಿ ಟ್ರೇಡ್ ಮುಗಿಯುತ್ತೆ. ನಿಮ್ಮ ಲಾಭ ನಷ್ಟ ಬೇಗನೆ ಗೊತ್ತಾಗುತ್ತೆ. ಹಾಗೆ ನಿಮ್ಮ ಹೆಚ್ಚಿನ ಗಮನ ಇದರ ಮೇಲೆ ಇರಬೇಕಾಗತ್ತೆ. ಟ್ರೇಡರ್ಸ್ ಯಾವಾಗ ಬೈ ಮಾಡಬೇಕು, ಯಾವಾಗ ಸೆಲ್ ಮಾಡಬೇಕು ಅನ್ನೋದನ್ನ ಡಿಸೈಡ್ ಮಾಡೋದಕ್ಕೋಸ್ಕರ ಟೆಕ್ನಿಕಲ್ ಅನಾಲಿಸಿಸ್, ಚಾರ್ಟ್ಸ್, ಇಂಡಿಕೇಟರ್ಸ್ ಹಾಗೆ ಕ್ಯಾಂಡಲ್ ಸ್ಟಿಕ್ಸ್ ಗಳ ಹೆಲ್ಪ್ ತಗೋತಾರೆ. ಆದರೆ ನೆನಪಿರಲಿ, ಟ್ರೇಡಿಂಗ್ ಅಲ್ಲಿ ತುಂಬಾನೇ ರಿಸ್ಕ್ ಇರುತ್ತೆ. ಹಾಗೆ ನಿಮ್ಮ ಕ್ವಿಕ್ ಡಿಸಿಷನ್ ಮೇಕಿಂಗ್ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನು ಇನ್ವೆಸ್ಟಿಂಗ್ ಬಗ್ಗೆ ನೋಡೋದಾದ್ರೆ, ಇದೊಂದು ಲಾಂಗ್ ಟರ್ಮ್ ಗೇಮ್. ಇನ್ವೆಸ್ಟರ್ಸ್ ಗಳು ಸ್ಟಾಕ್ಸ್ ನ ಬೈ ಮಾಡಿ ಹೋಲ್ಡ್ ಮಾಡ್ತಾರೆ. ಕೆಲವರು 1-2 ವರ್ಷಗಳು ಹೋಲ್ಡ್ ಮಾಡಿದ್ರೆ, ಕೆಲವರು 10-20 ವರ್ಷ ಕೂಡ ಹೋಲ್ಡ್ ಮಾಡುವವರು ಇದ್ದಾರೆ. ಇನ್ವೆಸ್ಟರ್ಸ್ ಗಳ ಮೇನ್ ಇಂಟೆನ್ಷನ್ ಏನು ಅಂದ್ರೆ ಸ್ಲೋ ಅಂಡ್ ಸ್ಟಡಿಯಾಗಿ ಒಂದು ದೊಡ್ಡ ಮಟ್ಟದ ವೆಲ್ತ್ ನ ಕ್ರಿಯೇಟ್ ಮಾಡಬೇಕು ಅಂತ. ಇನ್ವೆಸ್ಟಿಂಗ್ ಒಂಥರ ಟೆಸ್ಟ್ ಮ್ಯಾಚ್ ಇದ್ದಂಗೆ. ಇಲ್ಲಿ ನಿಮಗೆ ತಾಳ್ಮೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ ಇನ್ವೆಸ್ಟರ್ಸ್ ಗಳು ಫಂಡಮೆಂಟಲ್ ಅನಾಲಿಸಿಸ್ ಬಗ್ಗೆ ಫೋಕಸ್ ಮಾಡ್ತಾರೆ. ಅದರಲ್ಲಿ ಕಂಪನಿಯ ಗ್ರೋತ್, ಅರ್ನಿಂಗ್ಸ್, ಎಕ್ಸ್ಪೆನ್ಸ್ ಮ್ಯಾನೇಜ್ಮೆಂಟ್, ಫ್ಯೂಚರ್ ಪೊಟೆನ್ಷಿಯಲ್ ಹಾಗೆ ಕೆಲವೊಂದು ರೇಷಿಯೋಗಳನ್ನ ಕನ್ಸಿಡರ್ ಮಾಡಿ ಸ್ಟಾಕ್ಸ್ ನ ಬೈ ಮಾಡ್ತಾರೆ. ಇನ್ವೆಸ್ಟರ್ಸ್ ಗಳ ಗುರಿ ಏನು ಅಂದ್ರೆ ಇನ್ವೆಸ್ಟ್ಮೆಂಟ್ ಮಾಡಿ ಪವರ್ ಆಫ್ ಕಂಪೌಂಡಿಂಗ್ ಮುಖಾಂತರ ಲಾಂಗ್ ಟರ್ಮ್ ನಲ್ಲಿ ಒಂದು ಒಳ್ಳೆಯ ವೆಲ್ತ್ ಕ್ರಿಯೇಟ್ ಮಾಡಬೇಕು ಅನ್ನೋದು. ಅದು ಕೂಡ ಕಡಿಮೆ ಇನ್ವಾಲ್ವ್ಮೆಂಟ್ ಹಾಗೂ ಕಡಿಮೆ ಸ್ಟ್ರೆಸ್ ಹಾಗೆ ಕಡಿಮೆ ರಿಸ್ಕ್ ಅಲ್ಲಿ. ಆದರೆ ಇಲ್ಲಿ ನಿಮಗೆ ಪೇಷನ್ಸ್ ಹಾಗೂ ಡಿಸಿಪ್ಲಿನ್ ತುಂಬಾನೇ ಮ್ಯಾಟರ್ ಆಗುತ್ತೆ. ಸೊ ಹಾಗಿದ್ರೆ ನೀವು ಟ್ರೇಡಿಂಗ್ ಮಾಡ್ತೀರಾ ಅಥವಾ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ? ಇದು ಪ್ಯೂರ್ಲಿ ಡಿಪೆಂಡ್ ಆನ್ ನಿಮ್ಮ ಪರ್ಸನಾಲಿಟಿ, ರಿಸ್ಕ್ ಟೇಕಿಂಗ್ ಕೆಪಾಸಿಟಿ ಹಾಗೆ ನಿಮ್ಮ ಫೈನಾನ್ಷಿಯಲ್ ಗೋಲ್ಸ್. ಕೆಲವರು ಟ್ರೇಡಿಂಗ್ ಹಾಗೂ ಇನ್ವೆಸ್ಟ್ಮೆಂಟ್ ಎರಡನ್ನೂ ಮಾಡುವವರು ಇದ್ದಾರೆ. ನೀವು ಜಾಸ್ತಿ ರಿಸ್ಕ್ ತಗೋತೀನಿ, ಮಾರ್ಕೆಟ್ಗೆ ಫುಲ್ ಟೈಮ್ ಕೊಡ್ತೀನಿ, ಕ್ವಿಕ್ ಡಿಸಿಷನ್ ತಗೋತೀನಿ, ನನಗೆ ಪ್ರಾಫಿಟೋ ಲಾಸೋ ಆದಷ್ಟು ಬೇಗ ಗೊತ್ತಾಗಬೇಕು ಅನ್ನೋರು ಟ್ರೇಡಿಂಗ್ ಮಾಡಬಹುದು. ಅಥವಾ ಜಾಸ್ತಿ ಏನು ತಲೆ ಕೆಡಿಸ್ಕೊಳ್ಳದೆ ಕಡಿಮೆ ರಿಸ್ಕ್ ಅಲ್ಲಿ ಲಾಂಗ್ ಟರ್ಮ್ ನಲ್ಲಿ ವೆಲ್ತ್ ಕ್ರಿಯೇಟ್ ಮಾಡಬೇಕು ಅನ್ನೋರು ಇನ್ವೆಸ್ಟ್ಮೆಂಟ್ ನ ಮಾಡಬಹುದು.